ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. 2023-24ನೇ ಸಾಲಿನ ಪ್ರಥಮ ವರ್ಷದ ಸಪ್ಲಿಮೆಂಟರಿ ಎಕ್ಸಾಮ್ಸ್ ನಡೆಸುವ ಬಗ್ಗೆ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ವತಿಯಿಂದ ಇದು 25ನೇ ತಾರೀಕಿಗೆ ಬಂದಿರುವಂಥದ್ದು. ಸೊ ಈಗಾಗಲೇ ಯಾರು ಒಂದಷ್ಟು ವಿದ್ಯಾರ್ಥಿಗಳು ಪ್ರಥಮ ವರ್ಷದಲ್ಲಿ ಎಕ್ಸಾಮ್ ಬರೆಯೋದನ್ನು ಮಿಸ್ ಮಾಡ್ಕೊಂಡಿರ್ತಾರೆ, ಅಥವಾ ಅವರು ಫೇಲ್ ಆಗಿರ್ತಾರೆ, ಅಥವಾ ಅಬ್ಸೆಂಟ್ ಇರ್ತಾರೆ, ಅಂಥ ವಿದ್ಯಾರ್ಥಿಗಳಿಗೆ ಸೊ ಮೇ ತಿಂಗಳಲ್ಲಿ ಒಂದು ಸಪ್ಲಿಮೆಂಟರಿ ಎಕ್ಸಾಮನ್ನು ಪ್ರಥಮ ವರ್ಷದ ವಿದ್ಯಾರ್ಥಿಗಳಿಗೆ ನಡೆಸಲಾಗುತ್ತೆ ಅಂತ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ಸೊ ಇಲ್ಲಿ 30/3/2024ರಂದು ಪ್ರಥಮ PUC ವಾರ್ಷಿಕ ಪರೀಕ್ಷೆ ಫಲಿತಾಂಶ ಪ್ರಕಟಿಸುವ ಸಮಯದಲ್ಲಿ ನೋಡಿ, ಯಾರಂದರೆ ಸೊ 30ನೇ ತಾರೀಕಿಗೆ ಅಂದರೆ ಇವತ್ತು ಏನು ಮಾಡ್ತಾರೆ ಅಂತಂದರೆ ಒಂದು ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡಲಾಗಿದೆ. ಅದರ ಜೊತೆಗೆ ಏನು ಮಾಡ್ತಾರೆ, ಅನುತ್ತೀರ್ಣ ಫೇಲ್ ಆಗಿರುವಂತಹ ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟರಿ ಎಕ್ಸಾಮ್ ಶುಲ್ಕ ಕಟ್ಟಲು ಅನುಕೂಲವಾಗುವಂತೆ ಕಾಲೇಜು ಸೂಚನಾ ಫಲಕ ಪೂರಕ ಪರೀಕ್ಷೆ ವಿವರಗಳನ್ನು ಪ್ರಕಟಿಸಲಾಗುವುದು. ಅಂದರೆ ಯಾರು ಈ ಒಂದು ರಿಸಲ್ಟಲ್ಲಿ ಫೇಲ್ ಆಗ್ತಾರೆ ಫಸ್ಟ್ ಇಯರ್ದಲ್ಲಿ, ಅಂಥವರಿಗೆ ಎಕ್ಸಾಮ್ ಫೀಸನ್ನು ಕಟ್ಟಲಿಕ್ಕೆ ಒಂದು ಆದೇಶವನ್ನು ಹೊರಡಿಸಲಾಗುತ್ತೆ. ಸೊ ಅದನ್ನು ಪ್ರಾಂಶುಪಾಲರ ಒಂದು ಗಮನಕ್ಕೆ ಕೂಡ ತರಲಾಗುತ್ತೆ. ಸೊ ಶುಲ್ಕ ಕಟ್ಟಲು 20/4/2024 ಕೊನೆಯ ದಿನ ಆಗಿರುತ್ತೆ. ಸೊ ಅದರ ಒಳಗಡೆ ಏನು ಮಾಡಬೇಕಂತಂದರೆ ನೀವು ಸಪ್ಲಿಮೆಂಟರಿ ಎಕ್ಸಾಮನ್ನು ಫೀಸನ್ನು ಇಲ್ಲಿ ಪೇ ಮಾಡಬೇಕಾಗುತ್ತೆ. ಮತ್ತು ಪೂರಕ ಪರೀಕ್ಷೆ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ 20/5/2024ರಿಂದ 31/5 ಅಂದರೆ ಮೇ ತಿಂಗಳಲ್ಲಿ ಈ ಒಂದು ಎಕ್ಸಾಮನ್ನು ನಡೆಸಲಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ರಿಸಲ್ಟನ್ನು ಕೂಡ ಏನಂದರೆ 6/6 ಸೊ ಜೂನ್ ಮಂತಲ್ಲಿ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತೀವಿ. ಸೊ ವಿದ್ಯಾರ್ಥಿಗಳ ಕನ್ಫ್ಯೂಷನ್ ಅಂದರೆ ಈಗಾಗಲೇ ಕಾಲೇಜುಗಳು ಆರಂಭವಾಗ್ತಿರ್ತವೆ 2ನೇ ವರ್ಷದ್ದು. ಸೊ ನಾವೆಲ್ಲ ಏನು ಮಾಡಬೇಕು ಅಂತ, ಅದಕ್ಕೆ ಮುಂದಿನ ದಿನಗಳಲ್ಲಿ ಯಾವುದನ್ನು ಕ್ಲಾರಿಟಿಯನ್ನು ಕೊಡ್ಬೋದು. ಸೊ ಇಲ್ಲಿ ನೋಡಿ, ಟೈಮ್ ಟೇಬಲನ್ನು ಕೂಡ ಇಲ್ಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸೊ 20ನೇ ತಾರೀಕಿಗೆ ಕನ್ನಡ ಅರೇಬಿಕ್ ಇರುತ್ತೆ, 21ಕ್ಕೆ ಇತಿಹಾಸ ಮತ್ತು ಭೌತಶಾಸ್ತ್ರ, 22ಕ್ಕೆ ರಾಜ್ಯ ಮತ್ತು ಸಂಖ್ಯಾಶಾಸ್ತ್ರ, 23ಕ್ಕೆ ಇಂಗ್ಲೀಷು, 24ಕ್ಕೆ ಗಣಿತ, ಶಿಕ್ಷಣಶಾಸ್ತ್ರ, ವ್ಯವಹಾರ ಅಧ್ಯಯನ, ತರ್ಕಶಾಸ್ತ್ರ, ಆಮೇಲೆ 25ಕ್ಕೆ ಅರ್ಥಶಾಸ್ತ್ರ, 26ಕ್ಕೆ ರಜೆ ಇರುತ್ತೆ, 27ಕ್ಕೆ ವಿವಿಧ ಒಂದು ಗೃಹ ವಿಜ್ಞಾನ, ಮೂಲಗಣಿತ, ರಾಸಾಯನಶಾಸ್ತ್ರ, ಮನಃಶಾಸ್ತ್ರ, ಭೂಗೋಳಶಾಸ್ತ್ರ ಇರುತ್ತೆ. 28ಕ್ಕೆ ಕೂಡ ಸಮಾಜ, ಜೀವ ಮತ್ತು ಭೂಗರ್ಭಶಾಸ್ತ್ರ, ಗಣಿತ ವಿಜ್ಞಾನ, 29ಕ್ಕೆ ಕನ್ನಡ, ಲೆಕ್ಕಶಾಸ್ತ್ರ, ಹಿಂದಿ, ಮತ್ತು 31ಕ್ಕೆ ಲ್ಯಾಂಗ್ವೇಜ್ ಎಕ್ಸಾಮ್ಗಳು ಇರ್ತವೆ. ಸೊ ಈ ಒಂದು ಆದೇಶವನ್ನು ಕೂಡ ನೀವು ಇಲ್ಲಿ ಫಾಲೋಅಪ್ಪನ್ನು ಮಾಡಿಕೊಂಡು ವಿದ್ಯಾರ್ಥಿಗಳು ಒಂದು ಯಾರೆಲ್ಲ ಫೇಲ್ ಆಗಿದ್ದಾರೆ ಅಂಥ ವಿದ್ಯಾರ್ಥಿಗಳು ಕಾಲೇಜಿನ ಒಂದು ಪ್ರಾಂಶುಪಾಲರ ಒಂದು ಮಾರ್ಗದರ್ಶನದೊಂದಿಗೆ ಈ ಒಂದು ಎಕ್ಸಾಮನ್ನು ನೀವು ಫಿಲ್ ಮಾಡಬೇಕಾಗತ್ತೆ.